ಹಲೋ ಫ್ರೆಂಡ್ಸ್, ಇವತ್ತು ನಾವು ಯು ಸಿ ಎಮ್ ಎಸ್ನಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಮಾಡಿದ್ರೂ ಕೂಡ ಟ್ರಾನ್ಸಾಕ್ಷನ್ ಸಕ್ಸಸ್ ಆಗಿರಲ್ಲ. ಸೊ ಮತ್ತೆ ಲಾಗಿನ್ ಆಗಿ ಚೆಕ್ ಮಾಡಿದ್ರೆ ಪೇ ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ ಅಂತ ತೋರಿಸ್ತಾ ಇರುತ್ತೆ. ಸೊ ಅಂಥ ಕಡೆ ನಾವು ಆಲ್ರೆಡಿ ಅಮೌಂಟ್ ನಮ್ಮ ಅಕೌಂಟಿಂದ ಡಿಡಕ್ಟ್ ಆಗಿರೋದ್ರಿಂದ ಮತ್ತೆ ನಾವು ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ನ ಕಟ್ಟುವಂಥ ನೆಸೆಸಿಟಿ ಇಲ್ಲ. ಇಲ್ಲಿ ಎಕ್ಸಾಮ್ ಅನ್ನೋ ಮೆನುನಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ. ಆ ಆಪ್ಷನ್ ಯೂಸ್ ಮಾಡಿಕೊಂಡು ನಿಮ್ಮ ಆಲ್ರೆಡಿ ಪೇಮೆಂಟ್ ಆಗಿರೋ ಸ್ಟೇಟಸ್ನ ವೆರಿಫೈ ಮಾಡ್ಬೋದು. ಸೊ ಅದು ಹೇಗೆ ಅಂತ ನೋಡೋಣ. ಈಗ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಅದ್ರ ಮೂಲಕ ನೋಡ್ತಾ ಹೋಗೋಣ. ಸೊ ಮೊದಲು UCMSಗೆ ಲಾಗಿನ್ ಆಗಿದ್ದೀನಿ. ಓಕೆ, ಹೀಗೆ ಲಾಗಿನ್ ಮಾಡಿದ್ಮೇಲೆ ಮೊಬೈಲಲ್ಲಿ ಲಾಗಿನ್ ಆಗಿದ್ರೆ ಮೆನು ಆಪ್ಷನ್ ತೋರಿಸಲ್ಲ. ಇಲ್ಲಿ ಪ್ರೊಫೈಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಮ್ಯಾನೇಜ್ ಪ್ರೊಫೈಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಈಗ ಪ್ರೊಫೈಲ್ ಮೇಲೆ 3 ಗ್ರೇ ಕಲರ್ ಸ್ಮಾಲ್ ಲೈನ್ಸ್ ಕಾಣಿಸ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಎಕ್ಸಾಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನಾನೀಗ ಫಸ್ಟು ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳ್ತಾ ಇದ್ದೀನಿ, ಆಮೇಲೆ ಸೊಲ್ಯೂಷನ್ ಹೇಳ್ತೀನಿ. ಸೊ ನೋಡಿ, ಆಲ್ರೆಡಿ ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಮಾಡಿದ್ದಾರೆ. ಆದರೂ ಕೂಡ ಎಕ್ಸಾಮ್ ಅಪ್ಲಿಕೇಶನಿಗೆ ಹೋದರೆ ಸೊ ನಮಗೇನು ಕಾಣಿಸುತ್ತೆ, ಈಗ ಸೆಕೆಂಡ್ ಸೆಮಿಸ್ಟರ್ ಈವನ್ ಸೆಮಿಸ್ಟರ್ ಎಕ್ಸಾಮ್ ಅಪ್ಲೈ ಮಾಡ್ತಿರೋದು ನೋಡಿ, ಅಪ್ಲೈ ಫಾರ್ ಎಕ್ಸಾಮ್ ಅಂತಲೇ ಇದೆ. ಸೊ ಅಪ್ಲೈ ಫಾರ್ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಸ್ಟಲ್ಲಿ ಹೋದರೆ ಎಂಡ್ ಆಫ್ ದ ಸ್ಕ್ರೀನಲ್ಲಿ ಮತ್ತೆ ಪೇ ಫೀಸ್ ಅಂತಲೇ ತೋರಿಸ್ತಾ ಇದೆ. ಬಟ್ ಸ್ಟೂಡೆಂಟ್ ಆಲ್ರೆಡಿ ಪೇಮೆಂಟ್ ಮಾಡಿದ್ದಾರೆ. ಸೊ ಹಾಗಾದರೆ ಇದನ್ನು ಹೇಗೆ ರೆಕ್ಟಿಫೈ ಮಾಡ್ಬೋದು ಅಂತ ಹೇಳಿದ್ರೆ, ಹೋಮ್ ಸ್ಕ್ರೀನ್ಗೆ ಹೋಗಿ. ಸೊ ಹಾಗಾಗಿ ಮ್ಯಾನೇಜ್ ಪ್ರೊಫೈಲ್ಗೆ ಹೋಗ್ತಾ ಇದ್ದೀನಿ. ಸೊ ಮತ್ತೆ ಅಗೈನ್ ಎಕ್ಸಾಮ್ ಅಪ್ಲಿಕೇಶನಿಗೆ ಹೋಗ್ತಾ ಇದ್ದೀನಿ. ಎಕ್ಸಾಮ್ ಇಲ್ಲಿ ಈಗ ಸೊಲ್ಯೂಷನ್ ಇದಕ್ಕೆ ಸ್ಟೂಡೆಂಟ್ ಫೀಸ್ ಪೇಮೆಂಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಫೀ ಪೇಮೆಂಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಸ್ಟೂಡೆಂಟ್ ಫೀ ಪೇಮೆಂಟ್ ಅಂತ ಇದೆ. ಸೊ ಮತ್ತೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಈ ಸ್ಕ್ರೀನು ಹಾರಿಸೆಂಟಲ್ ಆಗಿ ಸ್ಕ್ರಾಲ್ ಮಾಡಬೇಕಾಗತ್ತೆ ನೀವು. ಸೊ ನೋಡಿ, ಎಕ್ಸಾಮ್ ಮಂತ್ U24 ಸಮಥಿಂಗ್ ಏನೋ ಇದೆ, ಸೆಮಿಸ್ಟರ್ಸ್ ಇದೆ, ಎಕ್ಸಾಮ್ ಅಪ್ಲಿಕೇಶನ್ಸ್ ಇದೆ, ಅಮೌಂಟು 1326 ಅಂತ ಇದೆ, ಇನಿಷಿಯೇಟೆಡ್ ಡೇಟ್ ಅಂತ ಇದೆ ನೋಡಿ, 31/5/2025 ಟೈಮ್ ಇದೆ ಮತ್ತು ಡೇಟ್ ಇದೆ. ಸೊ 2 ಟೈಮ್ಸ್ ಇನಿಷಿಯೇಟ್ ಮಾಡಿದ್ದಾರೆ ಇವರು. ಮತ್ತು ಪೇಮೆಂಟ್ ಮೋಡ್ ಇಲ್ಲಿ ಖಾಲಿ ಇದೆ, ಆರ್ಡರ್ ID ಇದೆ, ಆ್ಯಂಡ್ ದೆನ್ ಪೇಮೆಂಟ್ ಸ್ಟೇಟಸ್ ನೋಡಿ ಇನಿಷಿಯೇಟೆಡ್ ಅಂತ ಇದೆ. ಇನಿಷಿಯೇಟೆಡ್ ಅಂದರೆ ನೀವು ಆಲ್ರೆಡಿ ಪೇಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ, ನಿಮ್ಮ ಅಕೌಂಟಿಂದ ದುಡ್ಡು ಕಟ್ ಆಗಿರ್ಬೋದು, ಆಗದಲ್ಲೇ ಇರ್ಬೋದು, ಟ್ರೈ ಮಾಡಿದ್ದೀರಾ ಅಂತ. ಸೊ ಟ್ರೈ ಮಾಡಿ ದುಡ್ಡು ಕಟ್ ಆಗಿದೆ ಆಲ್ರೆಡಿ. ಹೀಗೆ ಕಟ್ ಆಗಿದ್ದಾಗ ಈ ಲಾಸ್ಟಲ್ಲಿ ಆ್ಯಕ್ಷನ್ ಕಾಲಮಲ್ಲಿ ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ ಇದೆ. ಸೊ ಈ 2 ಬಟನ್ನ ನೀವು ಜಸ್ಟ್ ಕ್ಲಿಕ್ ಮಾಡಬೇಕಷ್ಟೆ. ಸೊ ಅದು ಕ್ಲಿಕ್ ಮಾಡಿ ನೋಡೋಣ ಈಗ. ಸೊ ನೋಡಿ, ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಅಂತ ಬರ್ತಿದೆ. ಓಕೆ ಕೊಡಿ. ಸೊ ಒಂದಾಯಿತು, ಫಸ್ಟ್ ಒನ್ ಕ್ಲಿಕ್ ಮಾಡಿದ್ದೆ. ಈಗ ಸೆಕೆಂಡ್ ಒನ್ನು ಕೂಡ ಕ್ಲಿಕ್ ಮಾಡೋಣ. ಫಸ್ಟ್ ಒನ್ ಸಕ್ಸಸ್ ಆಗಿರೋದ್ರಿಂದ ಸೆಕೆಂಡ್ ಒನ್ ಡಿಕ್ಲೈನ್ ಅಂತ ಬರ್ತಿದೆ. ಸೊ ಏನ್ಯಾವ ನಮಗೆ ಈಗ ಸಕ್ಸಸ್ ಅನ್ನೋ ಮೆಸೇಜ್ ಬಂದಿದೆ. ಈಗ ಮತ್ತೆ ನಾವು ಇದನ್ನು ಇನ್ಶೂರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮತ್ತೆ ಎಕ್ಸಾಮ್ ಅಪ್ಲಿಕೇಶನ್ಗೆ ಹೋಗೋಣ. ಸೊ ಅಲ್ಲಿ ಪೇಮೆಂಟ್ ಆಪ್ಷನ್ ತೋರಿಸ್ಬಾರ್ದು, ಯಾಕಂದರೆ ಪೇಮೆಂಟ್ ಆಗಿರುತ್ತೆ. ಎಕ್ಸಾಮ್ ಅಪ್ಲಿಕೇಶನ್ಸಿಗೆ ಹೋಗ್ತಾ ಇದ್ದೀನಿ. ಎಕ್ಸಾಮ್ ಅಪ್ಲಿಕೇಶನ್ಸ್ ನೋಡಿ, ಪೇ ಅಪ್ಲಿಕೇಶನ್ ಅನ್ನು ಮೊದಲು ತೋರಿಸ್ತಾ ಇತ್ತು, ಈಗ ಅಪ್ಲಿಕೇಶನ್ ಫೀಸ್ ಪೇಯ್ಡ್ ಅಂತ ಬರ್ತಿದೆ. ಇಲ್ಲಿ ಪೇ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಇತ್ತು, ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ ಅಂತ ಇತ್ತು. ಸೊ ಈಗ ಅದು ಎಲ್ಲದೂ ಕೂಡ ಸಾರ್ಟ್ ಔಟ್ ಆಗಿದೆ. ಸೊ ದಿಸ್ ಇಸ್ ದ ಬೆಸ್ಟ್ ವೇ.